ಬಂಧುಗಳೇ, ಈ ವಿಚಾರವನ್ನ ನಿಮ್ಮೆದುರಿಗೆ ಹೇಳಲಿಕ್ಕೆ ಬಹಳ ನೋವಿನಿಂದ ಈ ವಿಚಾರಗಳನ್ನ ನಿಮ್ಮೆದುರಿಗೆ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಜನತೆಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ನಾವು ಅಂದ್ಕೊಂಡಂತೆ ಸಂವಿಧಾನ, ಪ್ರಜಾಪ್ರಭುತ್ವ, ಅದರ ಅಡಿಪಾಯ ಅಲುಗಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಕಾಲಘಟ್ಟದಲ್ಲಿ ಇವತ್ತು ನಾವು ಬಂದು ನಿಂತಿದ್ದೇವೆ. ನಾ ಯಾಕೆ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ದೆಹಲಿಯಲ್ಲಿ ಸುಪ್ರೀಂ ಕೋರ್ಟಿನ ವರಿಷ್ಠ ನ್ಯಾಯಾಧೀಶರಾಗಿರ್ತಕ್ಕಂಥ ಭೂಷಣ್ ಗವಾಯ್ ಅವರ ಮೇಲೆ ಒಬ್ಬ ಕಿಶೋರ್ ಅಂತಕ್ಕಂಥ ಯಾವುದೇ ಹೆಸರಿನ ವ್ಯಕ್ತಿ, RSS ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಇವತ್ತು ಸನಾತನವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಅವ್ರ ಮೇಲೆ ಬೂಟನ ಎಸೆದು ಅಪಮಾನ ಮಾಡ್ತಕ್ಕಂಥ ಕೆಲಸ ಭಾರತ ದೇಶದ ಇತಿಹಾಸದಲ್ಲಿ ಎಂದೂ ನಡೆಯದಂತ ಘಟನೆ ಇವತ್ತು ನಡೆದು ಹೋಗಿದೆ. ಎಂದು ಸ್ವತಂತ್ರ ಭಾರತದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇಲ್ಲಿಯವರೆಗೆ ಸುಪ್ರೀಂ ಕೋರ್ಟಿನ ವರಿಷ್ಠ ನ್ಯಾಯಾಧೀಶರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅಪಮಾನಕರವಾಗಿರ್ತಕ್ಕಂಥ ಅಪಮಾನ ಮಾಡ್ತಕ್ಕಂಥ ಘಟನೆ ನಡೆದಿರಲಿಲ್ಲ. ಇದು ಕೇವಲ ಭೂಷಣ್ ಅವ್ರ ಮೇಲೆ ನಡೆದಂತ ಹಲ್ಲೆ ಅಂತ ಹೇಳಿ ಖಂಡಿತವಾಗಿ ಕೂಡ ನೀವು ಯಾರು ಕೂಡ ದಲಿತ ಜನಾಂಗ ಆಗ್ಲಿ, ಪ್ರಗತಿಪರರಾಗ್ಲಿ, ಮನುಷ್ಯತ್ವದಲ್ಲಿ ನಂಬಿಕೆ ಇರ್ತಕ್ಕಂಥ ಜನ ಆಗ್ಲಿ ಭಾವಿಸ್ತಕ್ಕಂಥದ್ದಲ್ಲ. ಇದು ಭಾರತ ದೇಶದ ಅಡಿಪಾಯಕ್ಕೆ, ಭದ್ರ ಬುನಾದಿಗೆ, ಅಂಬೇಡ್ಕರ್ ವಾದಕ್ಕೆ, ಸಂವಿಧಾನಕ್ಕೆ ಆಗಿರ್ತಕ್ಕಂಥ ದೊಡ್ಡ ಆಕ್ರಮಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆ ವ್ಯಕ್ತಿ ಬೂಟ್ ಎಸೆಯೋದ್ರ ಜೊತೆಗೆ ಬಹಳ ಅಭಿಮಾನದಿಂದ ಘೋಷಣೆಯನ್ನು ಕೂಗ್ತಾನೆ, ಸನಾತನ ಧರ್ಮಕ್ಕೆ ಜಯ ಆಗ್ಬೇಕು, ಸನಾತನವಾದಕ್ಕೆ ಯಾರು ತೊಂದರೆ ಕೊಟ್ಟರು ಕೂಡ ಅದನ್ನು ನಾವು ಇದೇ ರೀತಿ ಉತ್ತರ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಇದನ್ನ ಹೇಳಿದ್ದನ್ನ ನೋಡಿದ್ರೆ ಬಹುಶಃ ನಮಗೆ ಒಂದು ಘಟನೆ ನೆನಪಾಗ್ತಾ ಇದೆ. ಯಾರು ಸನಾತನವಾದಿಗಳು, RSS ಹಿನ್ನೆಲೆ ಇರ್ತಕ್ಕಂಥವ್ರು, ಏನು ಗೋಡ್ಸೆ ನಿರ್ಭಯವಾಗಿ ಗಾಂಧೀಜಿಯವ್ರನ್ನ ಕೊಲೆ ಮಾಡ್ಲಿಕ್ಕೆ ಅವನಿಗೆ ಹಿಂದೆ ಇರ್ತಕ್ಕಂಥ ಒಂದು ಆಶ್ರಯ ಶಕ್ತಿ ಯಾರ್ದು ಅಂತ ಹೇಳಿದ್ರೆ RSS ಮತ್ತು ಅದರ ಸಂಘಟಕರದಾಗಿತ್ತು. ಇವತ್ತಿಗೂ ಕೂಡ ನಾನು ಚೀಫ್ ಜಸ್ಟಿಸ್ ಮೇಲೆ ಹಲ್ಲೆ ಮಾಡಿದ್ರೆ ನನ್ನನ್ನು ಯಾರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾತಾವರಣ ಅವನಲ್ಲಿ ಇರೋದ್ರಿಂದ, ಆ ವಿಶ್ವಾಸ ಇರೋದ್ರಿಂದ ಆ ದುಸ್ಸಾಹಸಕ್ಕೆ ಇವತ್ತು ಕೈ ಹಾಕಿದ್ದಾನೆ. ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ, ಈ ದೇಶ ನಡೀತಕ್ಕಂಥದ್ದು ಸಂವಿಧಾನದ ಬುನಾದಿ ಮೇಲೆ, ಸಂವಿಧಾನದ ಆಶಯಗಳ ಬುನಾದಿ ಮೇಲೆ ದೇಶ ನಡೀತಕ್ಕಂಥದ್ದು. ಆದರೆ ಇವತ್ತೇನು ಸನಾತನವಾದದ ಬುನಾದಿ ಮೇಲೆ ದೇಶ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಇಲ್ಲಿ ಯಾರು ಕೂಡ ಉದಾಸೀನರಾಗಬಾರ್ದು ಈ ವಿಷಯದಲ್ಲಿ. ಯಾಕಂದ್ರೆ ದೇಶದಲ್ಲಿ ಇಂಥ ಘಟನೆಗಳು ನಡೀತಾನೆ ಇವೆ. ಇವತ್ತು ಗ್ವಾಲಿಯರ್ನಲ್ಲಿ ಒಬ್ಬ ಆ ರಾಜ್ಯದ ಏನು ವಕೀಲ ಸಂಘದ ನಿವೃತ್ತ ಅಧ್ಯಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೇಲೆ ಅತ್ಯಂತ ಕೆಟ್ಟದಾಗಿ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಅಂದ್ರೆ ಇವತ್ತು ಬಾಬಾ ಸಾಹೇಬರ ಸಿದ್ಧಾಂತ, ಬಾಬಾ ಸಾಹೇಬರ ಸಂವಿಧಾನ ಇವತ್ತು ಸಮಾನತೆ ಸಾರಿದ್ದರಿಂದ ಇವತ್ತು ಮನುವಾದಿಗಳೇ ಅದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿನೇ ಕೂಡ
ಬೇರೆ ಬೇರೆ ರಾಜ್ಯದಲ್ಲಿ ಒಬ್ಬ ಹುಡುಗ ಮದುವೆಯಾಗಿ ತನ್ನ ಮೆರವಣಿಗೆಯನ್ನ ಕುದುರೆ ಮೇಲೆ ಮಾಡಿದ್ರೆ ಆ ಹುಡುಗನ ಮದುಮಗನ ಹತ್ಯೆ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಹೀಗೆ ಅನೇಕ ರಾಜ್ಯದಲ್ಲಿ ಇಂಥ ಘಟನೆಗಳು ಇವತ್ತು ನಡೀತಾನೆ ಇವೆ. ಆದರೂ ಕೂಡ ಇವತ್ತು ನಾವು ಕಣ್ಮುಚ್ಚಿ ನಾವು ಕುಳಿತಿದ್ದೇವೆ. ಇವತ್ತು ನಾವು ಕೂಡ ಯಾರು ದಲಿತ ವರ್ಗ ಆಗ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗ್ಲಿ ಯಾರೂ ಹಿಂಸೆಯಲ್ಲಿ ನಂಬಿಕೆಯನ್ನ ಇಟ್ಟಿಲ್ಲ. ನಾವು ಕೂಡ ಅಹಿಂಸೆಯಲ್ಲಿ ನಂಬಿಕೆಯನ್ನ ಇಟ್ಟಿದ್ದೇವೆ. ಆದರೆ ನಮ್ಮ ಸಹನೆ ತಾಳ್ಮೆ ಕಳೆದುಕೊಳ್ತಾ ಇದ್ವಿ. ನಾವು ನಮ್ಮ ತಾಳ್ಮೆಗೂ ಮೀರಿ ಕೂಡ ಇವತ್ತು ಘಟನೆಗಳಾಗ್ತಾ ಇದೆ. ಇದನ್ನ ನಾವು ಪ್ರತಿರೋಧ ಮಾಡಲೇಬೇಕಾಗ್ತಾ ಇದೆ, ಪ್ರತಿಭಟನೆ ಮಾಡಲೇಬೇಕಾಗ್ತಾ ಇದೆ. ಈ ಸಂದರ್ಭದಲ್ಲಿ ಈ ಕಾರಣಕ್ಕಾಗಿ ನಾವು ಬಿಜಾಪುರ ನಗರದಲ್ಲಿ 14ನೇ ತಾರೀಕಿಗೆ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟ, ಅಲ್ಪಸಂಖ್ಯಾತರ ಒಕ್ಕೂಟ, ಹಿಂದುಳಿದ ಸಮಾಜಗಳ ಒಕ್ಕೂಟ, ಮಹಿಳಾ ಒಕ್ಕೂಟಗಳು, ಕಾರ್ಮಿಕ ಒಕ್ಕೂಟಗಳು, ಅಂಬೇಡ್ಕರ್ ಚಿಂತನೆಯ ಜೊತೆಗೆ ನಿಂತಿರ್ತಕ್ಕಂಥ ಜನಗಳು ಇವತ್ತು ಬಸವಾದೀಶರನ್ನು ಕೂಡ ನಮ್ಮ ಜೊತೆ ನಿಲ್ಬೇಕಾಗ್ತಾ ಇದೆ. ಯಾರು ಬಸವಣ್ಣ ಈ ಕೆಳವರ್ಗದ ಸಮಾನತೆಯನ್ನು ತರಲಿಕ್ಕೆ ತನ್ನ ಜೀವನವನ್ನ ಅರ್ಪಣೆ ಮಾಡಿದ್ರು, ಅವರ ಸಿದ್ಧಾಂತವನ್ನು ಒಪ್ಕೊಳ್ತಕ್ಕಂಥ ಅನೇಕ ಮಠಾಧೀಶರು ಕೂಡ ಈ ಘಟನೆ ಬಗ್ಗೆ ಚಕಾರ ಎತ್ತದೇ ಇರ್ತಕ್ಕಂಥದ್ದು ಕೂಡ ಬಹಳ ವಿಷಾದನೀಯ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾವು ಕೂಡ ಬುದ್ಧ, ಬಸವಣ್ಣನ, ಬಾಬಾ ಸಾಹೇಬರ ಅತ್ಯಂತ ಅಭಿಮಾನದ ಅನುಯಾಯಿಗಳು. ಈ ಸಂದರ್ಭದಲ್ಲಿ ಅವರು ಕೂಡ ಇಂಥ ಸಾಮಾಜಿಕ ಒಂದು ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಘಟನೆಗಳು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಜರುಗಿದಾಗ ಅವರ ಒಂದು ನೈತಿಕ ಕರ್ತವ್ಯ ಕೂಡ ಆಗ್ತಾ ಇದೆ. ಅವರು ಕೂಡ ನಮ್ಮ ಜೊತೆಗೆ ಬಂದು ನಿಲ್ಬೇಕು, ಪ್ರತಿಭಟನೆಯನ್ನು ಮಾಡಬೇಕು, ಮಾನವೀಯತೆಯ ವಿಚಾರಗಳನ್ನ ಎತ್ತಿ ಹಿಡಿತಕ್ಕಂಥ ಕೆಲಸದಲ್ಲಿ ಭಾಗಿದಾರರು ಕೂಡ ಆಗ್ಬೇಕು ಅಂತ ಹೇಳಿ ಅವರಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಈ ಒಂದು ಇದಕ್ಕೆಲ್ಲ ಅವನು ಗ್ವಾಲಿಯರ್ನಲ್ಲಿ ಇರ್ತಕ್ಕಂಥ ಏನು ನಿವೃತ್ತ ಹೈಕೋರ್ಟಿನ ವಕೀಲರ ಸಂಘದ ಅಧ್ಯಕ್ಷ, ಅವನು ಏನ್ ಹೇಳ್ತಾ ಇದ್ದಾನೆ, ದೇಶದಲ್ಲಿ ನಡೀತಾ ಸವರ್ಣೀಯರಿಗೆ ಏನ್ ಅಪಮಾನ ಆಗ್ತಾ ಇದೆ, ಸವರ್ಣೀಯರ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಸವರ್ಣಿಗೆ ಏನ್ ಅಪಮಾನ ಆಗ್ತಾ ಇದೆ, ಸವರ್ಣಿಗರ ಹಕ್ಕುಗಳನ್ನ ಯಾರು ಕಿತ್ಕೊಳ್ತಾ ಇದ್ದಾರೆ, ಅದಕ್ಕೆಲ್ಲ ಮೂಲ ಕಾರಣ ಬಾಬಾ ಸಾಹೇಬರ ಸಂವಿಧಾನ ಕಾರಣ ಅಂತ ಹೇಳಿ ಒಂದು ಕೆಟ್ಟ ಅಪಪ್ರಚಾರವನ್ನ ಇವತ್ತು ಮಾಡ್ತಾ ಇದ್ದಾರೆ. ಇದು ಎಲ್ಲವೂ ಕೂಡ ಯಾಕೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ, ಇವತ್ತು ಕ್ಷಮಿಸಬೇಕು, ದೇಶದಲ್ಲಿ ಕಳೆದ 11 ವರ್ಷಗಳಿಂದ ಸನಾತನವಾದವನ್ನ ಎತ್ತಿ ಹಿಡಿತಕ್ಕಂಥ ಸರ್ಕಾರ ಇಲ್ಲಿರೋದ್ರಿಂದ RSSಗೆ, ಹಿಂದುತ್ವವಾದಕ್ಕೆ, ಸನಾತನವಾದಿಗಳಿಗೆ ಇವತ್ತು ಧೈರ್ಯ ಬಂದಿದೆ. ಧೈರ್ಯದಿಂದ ಅವರು ಇಂಥ ಹೀನ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಬಂಧುಗಳೇ, ಸನಾತನವಾದ ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತಾ ಇದೆ. ಸನಾತನವಾದ ಅಂದ್ರೆ ಹಿಂದೂ ಹಳೆಯ ಪರಂಪರೆಯ ಒಂದು ಭಾಗ. ಇಲ್ಲಿ ದಲಿತರು ಮೂಲವಾಗಿ ಯಾವ ರೀತಿಯಾಗಿ ಅತ್ಯಂತ ಹೀನಾಯ ಪರಿಸ್ಥಿತಿಯಲ್ಲಿದ್ರು ಆ ರೀತಿ ಇರಬೇಕು ಅಂತಕ್ಕಂಥ ವಾದವನ್ನು ಅವರು ಇರ್ಬೇಕಂತಕ್ಕಂಥ ವಾದ. ಹಿಂದುಳಿದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಪ್ರಾಧಾನ್ಯತೆಗಳು ಇರಲೇಬಾರದು ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದೇ ಸನಾತನವಾದ. ಈ ಒಂದು ವಿಚಾರಗಳನ್ನ ಮೆಟ್ಟಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನದ ಹಂಗು ತೊರೆದು ಅವರ ಆರೋಗ್ಯವನ್ನ ಕೆಡಿಸ್ಕೊಂಡು ಬ್ರಿಟಿಷರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಲ್ಲಿ 1930-31ರಲ್ಲಿ ಈ ಜನರ ವಿಮೋಚನೆಗಾಗಿ ಮಾಡಿರ್ತಕ್ಕಂಥ ವಾದ ಮತ್ತು ಗಾಂಧೀಜಿಯವರ ಪೂನಾ ಒಪ್ಪಂದದಲ್ಲಿ ಗಾಂಧೀಜಿಯವರ ಜೊತೆ ಮಾಡಿರ್ತಕ್ಕಂಥ ವಾದದ ವಿಚಾರಗಳು ಇವತ್ತು ನಮ್ಮ ದಲಿತ ಇತಿಹಾಸದಲ್ಲಿ, ಮಾನವೀಯತೆಯ ಇತಿಹಾಸದಲ್ಲಿ ಬಹಳ ಅತ್ಯಂತ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ವಿಚಾರ. ಈ ವಿಚಾರಗಳನ್ನ ನಾವು ಪುನಃ ಎತ್ತಿ ಹಿಡಿಬೇಕಾಗಿದೆ. ಈ ವಿಚಾರಗಳನ್ನ ನಾವು ಬೆಂಬಲಿಸಬೇಕಾಗಿದೆ. ಇವತ್ತು ನಮಗಾಗಿರ್ತಕ್ಕಂಥ ಸಂವಿಧಾನಕ್ಕೆ ಆಗಿರ್ತಕ್ಕಂಥ ಏನು ಅಪಚಾರ ಇದೆ ಗವಾಯಿಯವರ ಮೂಲಕ, ಅದನ್ನ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಇಡೀ ದೇಶದ ಎಲ್ಲ ದಲಿತ ವರ್ಗದ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತ ವರ್ಗದ
ಮನುಷ್ಯತ್ವವನ್ನು ಒಪ್ಕೊಳ್ತಕ್ಕಂತ ಎಲ್ಲಾ ವರ್ಗದ ಜನರ ಕರ್ತವ್ಯವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ, ಇಲ್ಲಿ ಬಿಜಾಪುರದಲ್ಲಿ ಬಹುತೇಕವಾಗಿ ಎಲ್ಲ ಸಂಘಟನೆಗಳು ಕೂಡ ಇವತ್ತು ಭಾಗವಹಿಸಬೇಕು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇದ್ರು ಕೂಡ ಇಲ್ಲಿ ಯಾರು ಕೂಡ ರಾಜಕಾರಣಿಗಳಂತೆ ನಮಗೆ ದುಡ್ಡು ಕೊಟ್ಟು ಗಾಡಿ ಕೊಟ್ಟು ಕರೆಸ್ಕೊಳ್ತಕ್ಕಂಥ ವ್ಯವಸ್ಥೆ ಇಲ್ಲ. ನಮ್ಮ ಅಭಿಮಾನದಿಂದ ಪ್ರತಿಯೊಬ್ಬರ ಜಿಲ್ಲೆಯ ಜನ ಭಾಗವಹಿಸಬೇಕು, ಇದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಯವಿಟ್ಟು ಇವತ್ತು ನಾವು ನೋಡ್ಬೇಕು, ಇವತ್ತು ಇಂತಹ ಹಲ್ಲೆ ಘಟನೆ ಆದ್ರೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಘಟನೆ ಆಗಿ 10 ಗಂಟೆಗಳ ನಂತರ ಒಂದು ಸಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹೌದು, ಘಟನೆ ಆಗಬಾರ್ದಿತ್ತು. ಚೀಫ್ ಜಸ್ಟಿಸ್ ಅವರ ಸಹನೆ ಮೆಚ್ಚತಕ್ಕಂತ ಮಾತನ್ನು ಬಿಟ್ರೆ ಅಪರಾಧಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಆಡ್ಲಿಕ್ಕೆ ಹೋಗಲಿಲ್ಲ. ಇದು ಅವರ ಮನಸ್ಥಿತಿಯನ್ನು ಕೂಡ ತೋರಿಸ್ತಾ ಇದೆ. ಅದಕ್ಕಾಗಿ ಬಂಧುಗಳು ಇನ್ನೂ ಅನೇಕ ವಿಚಾರಗಳಿವೆ, ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇವತ್ತು 16ನೇ ತಾರೀಕಿಗೆ 11 ಗಂಟೆಗೆ ಸರಿಯಾಗಿ ಸಿದ್ದೇಶ್ವರ ವೃತ್ತದಲ್ಲಿ ನಾವೆಲ್ಲ ಸೇರ್ಬೇಕಾಗ್ತದೆ. ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಪ್ರತಿಭಟನಾ ರ್ಯಾಲಿ ಮತ್ತು ಬಂದ್ ಕರೆ ಕೊಟ್ಟಿದ್ದೇವೆ. ಅದನ್ನ ಯಶಸ್ವಿಗೊಳಿಸ್ತಕ್ಕಂಥದ್ದು ಎಲ್ಲರ ಕರ್ತವ್ಯ ಆಗಿದೆ. ಇವತ್ತು ನೀವೆಲ್ಲ ಅನೇಕ ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಇವತ್ತು ಅನೇಕ ರಾಜಕಾರಣಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನ ತಮ್ಮ ಮನೆಯಲ್ಲಿ ಹಾಕೊಂಡಿರ್ತಾರೆ. ಅಂಥವ್ರು ಯಾರು ಕೂಡ ಇಂಥ ಪ್ರಕರಣದಲ್ಲಿ ಮುಂದೆ ಬಂದು ಮನುಷ್ಯತ್ವಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಇಲ್ಲಿವರೆಗೆ ಯಾರು ಕೂಡ ಮಾಡಿಲ್ಲ ಅಂತಕ್ಕಂಥ ವಿಷಯವನ್ನ ಬಹಳ ನಾನು ನೋವಿನಿಂದ ಹೇಳ್ಬೇಕಾಗ್ತಾ ಇದೆ. ಅದಕ್ಕೆ ದಯವಿಟ್ಟು ತಾವು ಆ ಒಂದು 16ನೇ ತಾರೀಕಿಗೆ ಬಿಜಾಪುರದಲ್ಲಿ ನಾಳೆ 16ನೇ ತಾರೀಕಿಗೆ ಬಂದು ಈ ಸಭೆ ಒಂದು ಐತಿಹಾಸಿಕ ರ್ಯಾಲಿಯಾಗಿ ಪರಿವರ್ತಿಸಬೇಕಾದದ್ದು ನಿಮ್ಮೆಲ್ಲರ ಜಿಲ್ಲೆಯ ದಲಿತ ಜನವರ್ಗದ ಕರ್ತವ್ಯ, ಮಾನವೀಯ ಮೌಲ್ಯ ಇರ್ತಕ್ಕಂಥ ಎಲ್ಲ ವರ್ಗದ ಕರ್ತವ್ಯ, ಹಿಂದುಳಿದ ವರ್ಗದ ಜನರ ಕರ್ತವ್ಯ ಮತ್ತು ಅಲ್ಪಸಂಖ್ಯಾತ ವರ್ಗದ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮೆಲ್ಲರನ್ನೂ ಕೂಡ ನಾನು ನಿಮ್ಮ ಬರುವಿಕೆಗೆ ನಾವೆಲ್ಲರೂ ಕೂಡ ಕಾಯ್ತೇವೆ ಅನ್ನತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಂಡು ನನ್ನ 2 ವಿಚಾರಗಳನ್ನ ಮುಕ್ತಾಯಗೊಳಿಸ್ತೇನೆ. ಜೈ ಭೀಮ್, ಜೈ ಭಾರತ್.